ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಮೂಲಕ ಕನ್ನಡ ಕಿರುತೆರೆಗೆ ಪ್ರವೇಶಿಸಿದ ಜನಪ್ರಿಯ ನಿರೂಪಕಿ ಜಾಹ್ನವಿ ಈಗ ಕನ್ನಡ ಚಿತ್ರರಂಗದ ನಟಿ. ಜಾಹ್ನವಿ ನಾಯಕಿಯಾಗಿ ನಟಿಸಿರುವ ಆದಿಪತ್ರ ಸಿನಿಮಾ ಫೆಬ್ರವರಿ 7ರಂದು ತೆರೆ ಕಾಣಲಿದೆ. ಜಾಹ್ನವಿ ಬಿಗ್ ಬಾಸ್ ವಿನ್ನರ್ ರೂಪಾ ಶೆಟ್ಟಿ ಜೊತೆಯಾಗಿ ಆದಿಪತ್ರ ಚಿತ್ರದಲ್ಲಿ ನಟಿಸಿದ್ದು, ಸದ್ಯ ಜಾಹ್ನವಿ ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಗಿಚ್ಚಿಗಿಲಿಗಿಲಿ ಸೀಸನ್ 2, ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಮತ್ತು ಸವಿರುಚಿ ಕಾರ್ಯಕ್ರಮಗಳಲ್ಲಿ ಮಿಂಚಿದ ಜಾಹ್ನವಿ ಸೋಷಿಯಲ್ ಮೀಡಿಯಾ ಸೇರಿದಂತೆ ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಣುತ್ತಿದ್ದಾರೆ. ಆದರೆ ಜಾಹ್ನವಿ ಜೀವನದಲ್ಲಿ ಇತ್ತೀಚೆಗೆ ಕಹಿ ಘಟನೆಯೊಂದು ನಡೆದಿದ್ದು, ಜಾಹ್ನವಿ ತಮ್ಮ ಪತಿಯಿಂದ ವಿಚ್ಛೇದನ ಪಡೆದುಕೊಂಡಿದ್ದಾರೆ. ಇದೀಗ ವಿಚ್ಛೇದನದ ಬಳಿಕ ಜೀವನ ಹೇಗಿದೆ ಎನ್ನುವುದರ ಬಗ್ಗೆ ಸ್ವತಃ ಜಾಹ್ನವಿ ಮಾತನಾಡಿದ್ದಾರೆ. ಫಿಲ್ಮಿ ಬೀಟ್ ಕನ್ನಡದ ಜೊತೆ ಮಾತನಾಡಿದ ಅವರು, ಮೊದಲು ಏನೇ ಮಾಡಬೇಕು ಅಂದರೂ ಇಬ್ಬರು ಯೋಚನೆ ಮಾಡಬೇಕಿತ್ತು. ಸಂಪಾದನೆ ಕೂಡ ಶೇರ್ ಆಗ್ತಾ ಇತ್ತು. ಮನೆಯ ಪ್ರತಿಯೊಂದು ವಿಚಾರವೂ ಕೂಡ ನಾವಿಬ್ಬರು ಸೇರಿಯೇ ನಿರ್ಧಾರ ಮಾಡಬೇಕಿತ್ತು. ಮುಖ್ಯವಾಗಿ ನನಗೇನು ಇಷ್ಟವಿದ್ದು ಅವರಿಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಮಾಡಲು ಆಗುತ್ತಿರಲಿಲ್ಲ. ಒಂದಿಷ್ಟು ಭಿನ್ನಾಭಿಪ್ರಾಯಗಳು, ಜಗಳಗಳು ಸಾಮಾನ್ಯವಾಗಿ ಇರ್ತಾ ಇತ್ತು. ಕುಟುಂಬ ಅಂತ ಬಂದಾಗ ಭವಿಷ್ಯದ ಯೋಚನೆಗಳು ಕೂಡ ಇದ್ದೇ ಇರುತ್ತದೆ. ಈಗ ನಾನೊಬ್ಬಳೇ ಇರುವುದು, ಹೀಗಾಗಿ ಮಗನ ಭವಿಷ್ಯ ರೂಪಿಸುವ ಜವಾಬ್ದಾರಿ ಇರುತ್ತದೆ. ಅವನ ಕಾಲ ಮೇಲೆ ಅವನು ನಿಲ್ಲಬೇಕು ಎನ್ನುವ ಆಲೋಚನೆ ಎಲ್ಲ ಇರುತ್ತದೆ. ಆದರೂ ದೂರ ಆದ ಮೇಲೆ ಎಷ್ಟೇ ಸ್ಟ್ರಾಂಗ್ ವ್ಯಕ್ತಿಯಾದರೂ ಕೂಡ ನೋವಿರುತ್ತದೆ ಎಂದಿದ್ದಾರೆ. ನನಗೆ ತುಂಬಾ ಒತ್ತಡ ಅನಿಸಿ ಮಲಗಿದಾಗ ಥಟ್ಟನೆ ಎಚ್ಚರವಾಗುತ್ತದೆ. 14 ವರ್ಷ ಜೊತೆಯಲ್ಲಿದ್ದು ದೂರಾಗಿ ಬಿಟ್ವಾ, ಅಯ್ಯೋ ಅಂತ ಒಂಥರ ಸಂಕಟ ತರ ಅನಿಸುತ್ತದೆ. ಆಗ ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತೇನೆ. ನಾವೆಲ್ಲ ಮನುಷ್ಯರು, ಈ ರೀತಿ ಎಲ್ಲ ಆಗುತ್ತದೆ. ಡಿವೋರ್ಸ್ ಆಗುತ್ತದೆ ಎಂದು ನಾವು ಅಂದುಕೊಂಡೇ ಇರಲಿಲ್ಲ. ಹೀಗೆಲ್ಲ ಆಯ್ತಾ, ಇಷ್ಟೆಲ್ಲ ನಡೆದು ಹೋಯ್ತು ಅಂತ ಅನಿಸಿಬಿಡುತ್ತದೆ ಎಂದು ಹೇಳಿದ್ದಾರೆ. ಸಂಕಟ ಆದಾಗ ನಾನು ಒತ್ತರೆ ಅಮ್ಮನಿಗೆ ಬೇಸರವಾಗುತ್ತದೆ ಎಂದು ನಾನು ಯಾರು ಇಲ್ಲದಾಗ ಅಳುತ್ತೇನೆ. ಸ್ನಾನ ಮಾಡುವಾಗ ಅಳುತ್ತೇನೆ, ಇಲ್ಲ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅಳುತ್ತೇನೆ. ಈಗಲೂ ಅಳು ಬರುತ್ತದೆ. ಅರ್ಹ ಅಲ್ಲದ ವ್ಯಕ್ತಿಗಾಗಿ ಅಳಬಾರದು ಅಂತ ಅಂದುಕೊಳ್ತೇವೆ. ಆದರೆ ಅವರಿಗೋಸ್ಕರ ಅಲ್ಲದೆ ಇದ್ದರೂ ಈ 14 ವರ್ಷದ ಜೀವನವನ್ನು ನೆನೆಸಿಕೊಂಡು ಭಾವುಕರಾಗುತ್ತೇವೆ. ಆ 14 ವರ್ಷದಲ್ಲಿ ಎಷ್ಟೇ ನೆಗೆಟಿವ್ ಇದ್ದರೂ ಒಂದಾದರೂ ಒಳ್ಳೆಯದು ಇದ್ದೇ ಇರುತ್ತದೆ. ಅದೆಲ್ಲ ನೆನಪಿಸಿಕೊಂಡಾಗ ಖಂಡಿತ ಅಳು ಬರುತ್ತದೆ. ಆದರೆ ಮರುದಿನವೇ ಅಥವಾ ಮರುಕ್ಷಣವೇ ಸರಿ ಹೋಗಿ ಬಿಡುತ್ತೇನೆ. ಯಾವಾಗ ನೆನಪಿಗೆ ಬರುತ್ತದೆ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಸವಿರುಚಿ ಶೂಟಿಂಗ್ ಸಮಯದಲ್ಲಿ ನೆನಪಾಗುತ್ತದೆ. ಆಗ ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತೇನೆ ಎಂದು ನಟಿ ಜಾಹ್ನವಿ ಹೇಳಿದ್ದಾರೆ. ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಮೂಲಕ ಕನ್ನಡ ಕಿರುತೆರೆಗೆ ಪ್ರವೇಶಿಸಿದ ಜನಪ್ರಿಯ ನಿರೂಪಕಿ ಜಾಹ್ನವಿ ಈಗ ಕನ್ನಡ ಚಿತ್ರರಂಗದ ನಟಿ. ಜಾಹ್ನವಿ ನಾಯಕಿಯಾಗಿ ನಟಿಸಿರುವ ಆದಿಪತ್ರ ಸಿನಿಮಾ ಫೆಬ್ರವರಿ 7ರಂದು ತೆರೆ ಕಾಣಲಿದೆ. ಜಾಹ್ನವಿ ಬಿಗ್ ಬಾಸ್ ವಿನ್ನರ್ ರೂಪಾ ಶೆಟ್ಟಿ ಜೊತೆಯಾಗಿ ಆದಿಪತ್ರ ಚಿತ್ರದಲ್ಲಿ ನಟಿಸಿದ್ದು, ಸದ್ಯ ಜಾಹ್ನವಿ ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಗಿಚ್ಚಿಗಿಲಿಗಿಲಿ ಸೀಸನ್ 2, ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಮತ್ತು ಸವಿರುಚಿ ಕಾರ್ಯಕ್ರಮಗಳಲ್ಲಿ ಮಿಂಚಿದ ಜಾಹ್ನವಿ ಸೋಷಿಯಲ್ ಮೀಡಿಯಾ ಸೇರಿದಂತೆ ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಣುತ್ತಿದ್ದಾರೆ. ಆದರೆ ಜಾಹ್ನವಿ ಜೀವನದಲ್ಲಿ ಇತ್ತೀಚೆಗೆ ಕಹಿ ಘಟನೆಯೊಂದು ನಡೆದಿದ್ದು, ಜಾಹ್ನವಿ ತಮ್ಮ ಪತಿಯಿಂದ ವಿಚ್ಛೇದನ ಪಡೆದುಕೊಂಡಿದ್ದಾರೆ. ಇದೀಗ ವಿಚ್ಛೇದನದ ಬಳಿಕ ಜೀವನ ಹೇಗಿದೆ ಎನ್ನುವುದರ ಬಗ್ಗೆ ಸ್ವತಃ ಜಾಹ್ನವಿ ಮಾತನಾಡಿದ್ದಾರೆ. ಫಿಲ್ಮಿ ಬೀಟ್ ಕನ್ನಡದ ಜೊತೆ ಮಾತನಾಡಿದ ಅವರು, ಮೊದಲು ಏನೇ ಮಾಡಬೇಕು ಅಂದರೂ ಇಬ್ಬರು ಯೋಚನೆ ಮಾಡಬೇಕಿತ್ತು. ಸಂಪಾದನೆ ಕೂಡ ಶೇರ್ ಆಗ್ತಾ ಇತ್ತು. ಮನೆಯ ಪ್ರತಿಯೊಂದು ವಿಚಾರವೂ ಕೂಡ ನಾವಿಬ್ಬರು ಸೇರಿಯೇ ನಿರ್ಧಾರ ಮಾಡಬೇಕಿತ್ತು. ಮುಖ್ಯವಾಗಿ ನನಗೇನು ಇಷ್ಟವಿದ್ದು ಅವರಿಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಮಾಡಲು ಆಗುತ್ತಿರಲಿಲ್ಲ. ಒಂದಿಷ್ಟು ಭಿನ್ನಾಭಿಪ್ರಾಯಗಳು, ಜಗಳಗಳು ಸಾಮಾನ್ಯವಾಗಿ ಇರ್ತಾ ಇತ್ತು. ಕುಟುಂಬ ಅಂತ ಬಂದಾಗ ಭವಿಷ್ಯದ ಯೋಚನೆಗಳು ಕೂಡ ಇದ್ದೇ ಇರುತ್ತದೆ. ಈಗ ನಾನೊಬ್ಬಳೇ ಇರುವುದು, ಹೀಗಾಗಿ ಮಗನ ಭವಿಷ್ಯ ರೂಪಿಸುವ ಜವಾಬ್ದಾರಿ ಇರುತ್ತದೆ. ಅವನ ಕಾಲ ಮೇಲೆ ಅವನು ನಿಲ್ಲಬೇಕು ಎನ್ನುವ ಆಲೋಚನೆ ಎಲ್ಲ ಇರುತ್ತದೆ. ಆದರೂ ದೂರ ಆದ ಮೇಲೆ ಎಷ್ಟೇ ಸ್ಟ್ರಾಂಗ್ ವ್ಯಕ್ತಿಯಾದರೂ ಕೂಡ ನೋವಿರುತ್ತದೆ ಎಂದಿದ್ದಾರೆ. ನನಗೆ ತುಂಬಾ ಒತ್ತಡ ಅನಿಸಿ ಮಲಗಿದಾಗ ಥಟ್ಟನೆ ಎಚ್ಚರವಾಗುತ್ತದೆ. 14 ವರ್ಷ ಜೊತೆಯಲ್ಲಿದ್ದು ದೂರಾಗಿ ಬಿಟ್ವಾ, ಅಯ್ಯೋ ಅಂತ ಒಂಥರ ಸಂಕಟ ತರ ಅನಿಸುತ್ತದೆ. ಆಗ ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತೇನೆ. ನಾವೆಲ್ಲ ಮನುಷ್ಯರು, ಈ ರೀತಿ ಎಲ್ಲ ಆಗುತ್ತದೆ. ಡಿವೋರ್ಸ್ ಆಗುತ್ತದೆ ಎಂದು ನಾವು ಅಂದುಕೊಂಡೇ ಇರಲಿಲ್ಲ. ಹೀಗೆಲ್ಲ ಆಯ್ತಾ, ಇಷ್ಟೆಲ್ಲ ನಡೆದು ಹೋಯ್ತು ಅಂತ ಅನಿಸಿಬಿಡುತ್ತದೆ ಎಂದು ಹೇಳಿದ್ದಾರೆ. ಸಂಕಟ ಆದಾಗ ನಾನು ಒತ್ತರೆ ಅಮ್ಮನಿಗೆ ಬೇಸರವಾಗುತ್ತದೆ ಎಂದು ನಾನು ಯಾರು ಇಲ್ಲದಾಗ ಅಳುತ್ತೇನೆ. ಸ್ನಾನ ಮಾಡುವಾಗ ಅಳುತ್ತೇನೆ, ಇಲ್ಲ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅಳುತ್ತೇನೆ. ಈಗಲೂ ಅಳು ಬರುತ್ತದೆ. ಅರ್ಹ ಅಲ್ಲದ ವ್ಯಕ್ತಿಗಾಗಿ ಅಳಬಾರದು ಅಂತ ಅಂದುಕೊಳ್ತೇವೆ. ಆದರೆ ಅವರಿಗೋಸ್ಕರ ಅಲ್ಲದೆ ಇದ್ದರೂ ಈ 14 ವರ್ಷದ ಜೀವನವನ್ನು ನೆನೆಸಿಕೊಂಡು ಭಾವುಕರಾಗುತ್ತೇವೆ. ಆ 14 ವರ್ಷದಲ್ಲಿ ಎಷ್ಟೇ ನೆಗೆಟಿವ್ ಇದ್ದರೂ ಒಂದಾದರೂ ಒಳ್ಳೆಯದು ಇದ್ದೇ ಇರುತ್ತದೆ. ಅದೆಲ್ಲ ನೆನಪಿಸಿಕೊಂಡಾಗ ಖಂಡಿತ ಅಳು ಬರುತ್ತದೆ. ಆದರೆ ಮರುದಿನವೇ ಅಥವಾ ಮರುಕ್ಷಣವೇ ಸರಿ ಹೋಗಿ ಬಿಡುತ್ತೇನೆ. ಯಾವಾಗ ನೆನಪಿಗೆ ಬರುತ್ತದೆ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಸವಿರುಚಿ ಶೂಟಿಂಗ್ ಸಮಯದಲ್ಲಿ ನೆನಪಾಗುತ್ತದೆ. ಆಗ ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತೇನೆ ಎಂದು ನಟಿ ಜಾಹ್ನವಿ ಹೇಳಿದ್ದಾರೆ.